ಶಿವನೆಂದರೆ ಬೆಳಕು, ಶಿವನೊಲಿದರೆ ಬದುಕು, ಶಿವನನ್ನೇ ಆರಾಧ್ಯ ದೈವವೆಂದು ನಂಬುವ ಭಕ್ತರು ಪುಳಕವಾಗುವ ಸ್ಟೋರಿ ಇದು. ಇಲ್ಲಿ ಸೂರ್ಯ ನಿತ್ಯವೂ ಕೂಡ ಶಿವನ ಪಾದವನ್ನ ಸ್ಪರ್ಶಿಸ್ತಾನೆ. ಅಂದಹಾಗೆ ಈ ವಿಶೇಷ ದೇವಾಲಯ ಎಲ್ಲಿದೆ ಗೊತ್ತಾ? ಈ ಸ್ಟೋರಿ ನೋಡಿ ನಾವು ತೋರಿಸ್ತೇವೆ. ಸೂರ್ಯರಶ್ಮಿ ದೇವರ ಮೂರ್ತಿಯನ್ನ ಸ್ಪರ್ಶಿಸೋದು ಅಪರೂಪಗಳಲ್ಲಿ ಅಪರೂಪ. ಆದರೆ 500ರಿಂದ 600 ವರ್ಷ ಪುರಾತನ ಇತಿಹಾಸವಿರುವ ಈ ದೇವಾಲಯದಲ್ಲಿ ಸೂರ್ಯ ನಿತ್ಯವೂ ಕೂಡ ಚಮತ್ಕಾರ ಮಾಡುತ್ತಾನೆ, ಶಿವಲಿಂಗವನ್ನ ಸ್ಪರ್ಶಿಸುತ್ತಾನೆ. ಇದು ಅಪರೂಪದಲ್ಲೇ ಅಪರೂಪದ ಐತಿಹಾಸಿಕ ದೇಗುಲ. ಪ್ರತಿನಿತ್ಯ ಲಿಂಗದ ಮೇಲೆ ಸೂರ್ಯ ರಶ್ಮಿಯ ಚಮತ್ಕಾರ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿರುವ ಐತಿಹಾಸಿಕ ಈಶ್ವರಲಿಂಗ ದೇವಸ್ಥಾನ ಅಚ್ಚರಿಗೆ ಸಾಕ್ಷಿಯಾಗಿದೆ. ಇಲ್ಲಿ ಪ್ರತಿನಿತ್ಯ ಸೂರ್ಯ ದೇವ ಈಶ್ವರಲಿಂಗಕ್ಕೆ ಸ್ಪರ್ಶಿಸುತ್ತಾನೆ. ಶಿವಲಿಂಗದ ಮೇಲೆ ಸೂರ್ಯ ಕಿರಣಗಳ ನರ್ತನ. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣ ದಿನದಂದು ಸೂರ್ಯನ ಕಿರಣಗಳು ಶಿವಲಿಂಗಕ್ಕೆ ಸ್ಪರ್ಶಿಸುತ್ತೆ. ಆದರೆ ಇಲ್ಲಿ ಬೆಳಿಗ್ಗೆ 7:30ರಿಂದ 8 ಗಂಟೆಯೊಳಗೆ ಸೂರ್ಯ ದೇವನ ಕಿರಣ ಲಿಂಗವನ್ನ ಸ್ಪರ್ಶಿಸುತ್ತಾನೆ. ಪ್ರತಿನಿತ್ಯವೂ ಚಮತ್ಕಾರ ನಡೆಯುತ್ತೆ. ಮಂದಿರ ಪುನರುತ್ಥಾನಗೊಂಡಿದೆ, ಆದರೆ ಶಿವಲಿಂಗ ಮಾತ್ರ ಪುರಾತನವಾಗಿರೋದೇ ಇದೆ. ನೀವು ಇಲ್ಲಿ ಬಂದ್ರಿ ಅಂದರೆ ನಿತ್ಯವೂ ಕೂಡ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತಾವೆ. ಯಾವ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತದೋ ಆ ಲಿಂಗ ಬಹಳಷ್ಟು ಪವರ್ಫುಲ್ ಆಗಿರ್ತದೆ. ಇನ್ನು ಸಕಲ ಇಷ್ಟಾರ್ಥಗಳನ್ನ ಪೂರೈಸುವ ಸುಪ್ರಸಿದ್ಧ ಈಶ್ವರಲಿಂಗ ದೇವಸ್ಥಾನದ ಚಮತ್ಕಾರ ಕಾಣಲು ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಶಿವನೆಂದರೆ ಬೆಳಕು, ಶಿವನೊಲಿದರೆ ಬದುಕು, ಶಿವನನ್ನೇ ಆರಾಧ್ಯ ದೈವವೆಂದು ನಂಬುವ ಭಕ್ತರು ಪುಳಕವಾಗುವ ಸ್ಟೋರಿ ಇದು. ಇಲ್ಲಿ ಸೂರ್ಯ ನಿತ್ಯವೂ ಕೂಡ ಶಿವನ ಪಾದವನ್ನ ಸ್ಪರ್ಶಿಸ್ತಾನೆ. ಅಂದಹಾಗೆ ಈ ವಿಶೇಷ ದೇವಾಲಯ ಎಲ್ಲಿದೆ ಗೊತ್ತಾ? ಈ ಸ್ಟೋರಿ ನೋಡಿ ನಾವು ತೋರಿಸ್ತೇವೆ. ಸೂರ್ಯರಶ್ಮಿ ದೇವರ ಮೂರ್ತಿಯನ್ನ ಸ್ಪರ್ಶಿಸೋದು ಅಪರೂಪಗಳಲ್ಲಿ ಅಪರೂಪ. ಆದರೆ 500ರಿಂದ 600 ವರ್ಷ ಪುರಾತನ ಇತಿಹಾಸವಿರುವ ಈ ದೇವಾಲಯದಲ್ಲಿ ಸೂರ್ಯ ನಿತ್ಯವೂ ಕೂಡ ಚಮತ್ಕಾರ ಮಾಡುತ್ತಾನೆ, ಶಿವಲಿಂಗವನ್ನ ಸ್ಪರ್ಶಿಸುತ್ತಾನೆ. ಇದು ಅಪರೂಪದಲ್ಲೇ ಅಪರೂಪದ ಐತಿಹಾಸಿಕ ದೇಗುಲ. ಪ್ರತಿನಿತ್ಯ ಲಿಂಗದ ಮೇಲೆ ಸೂರ್ಯ ರಶ್ಮಿಯ ಚಮತ್ಕಾರ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿರುವ ಐತಿಹಾಸಿಕ ಈಶ್ವರಲಿಂಗ ದೇವಸ್ಥಾನ ಅಚ್ಚರಿಗೆ ಸಾಕ್ಷಿಯಾಗಿದೆ. ಇಲ್ಲಿ ಪ್ರತಿನಿತ್ಯ ಸೂರ್ಯ ದೇವ ಈಶ್ವರಲಿಂಗಕ್ಕೆ ಸ್ಪರ್ಶಿಸುತ್ತಾನೆ. ಶಿವಲಿಂಗದ ಮೇಲೆ ಸೂರ್ಯ ಕಿರಣಗಳ ನರ್ತನ. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣ ದಿನದಂದು ಸೂರ್ಯನ ಕಿರಣಗಳು ಶಿವಲಿಂಗಕ್ಕೆ ಸ್ಪರ್ಶಿಸುತ್ತೆ. ಆದರೆ ಇಲ್ಲಿ ಬೆಳಿಗ್ಗೆ 7:30ರಿಂದ 8 ಗಂಟೆಯೊಳಗೆ ಸೂರ್ಯ ದೇವನ ಕಿರಣ ಲಿಂಗವನ್ನ ಸ್ಪರ್ಶಿಸುತ್ತಾನೆ. ಪ್ರತಿನಿತ್ಯವೂ ಚಮತ್ಕಾರ ನಡೆಯುತ್ತೆ. ಮಂದಿರ ಪುನರುತ್ಥಾನಗೊಂಡಿದೆ, ಆದರೆ ಶಿವಲಿಂಗ ಮಾತ್ರ ಪುರಾತನವಾಗಿರೋದೇ ಇದೆ. ನೀವು ಇಲ್ಲಿ ಬಂದ್ರಿ ಅಂದರೆ ನಿತ್ಯವೂ ಕೂಡ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತಾವೆ. ಯಾವ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತದೋ ಆ ಲಿಂಗ ಬಹಳಷ್ಟು ಪವರ್ಫುಲ್ ಆಗಿರ್ತದೆ. ಇನ್ನು ಸಕಲ ಇಷ್ಟಾರ್ಥಗಳನ್ನ ಪೂರೈಸುವ ಸುಪ್ರಸಿದ್ಧ ಈಶ್ವರಲಿಂಗ ದೇವಸ್ಥಾನದ ಚಮತ್ಕಾರ ಕಾಣಲು ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.
ಶಿವನೆಂದರೆ ಬೆಳಕು, ಶಿವನೊಲಿದರೆ ಬದುಕು, ಶಿವನನ್ನೇ ಆರಾಧ್ಯ ದೈವವೆಂದು ನಂಬುವ ಭಕ್ತರು ಪುಳಕವಾಗುವ ಸ್ಟೋರಿ ಇದು. ಇಲ್ಲಿ ಸೂರ್ಯ ನಿತ್ಯವೂ ಕೂಡ ಶಿವನ ಪಾದವನ್ನ ಸ್ಪರ್ಶಿಸ್ತಾನೆ. ಅಂದಹಾಗೆ ಈ ವಿಶೇಷ ದೇವಾಲಯ ಎಲ್ಲಿದೆ ಗೊತ್ತಾ? ಈ ಸ್ಟೋರಿ ನೋಡಿ ನಾವು ತೋರಿಸ್ತೇವೆ. ಸೂರ್ಯರಶ್ಮಿ ದೇವರ ಮೂರ್ತಿಯನ್ನ ಸ್ಪರ್ಶಿಸೋದು ಅಪರೂಪಗಳಲ್ಲಿ ಅಪರೂಪ. ಆದರೆ 500ರಿಂದ 600 ವರ್ಷ ಪುರಾತನ ಇತಿಹಾಸವಿರುವ ಈ ದೇವಾಲಯದಲ್ಲಿ ಸೂರ್ಯ ನಿತ್ಯವೂ ಕೂಡ ಚಮತ್ಕಾರ ಮಾಡುತ್ತಾನೆ, ಶಿವಲಿಂಗವನ್ನ ಸ್ಪರ್ಶಿಸುತ್ತಾನೆ. ಇದು ಅಪರೂಪದಲ್ಲೇ ಅಪರೂಪದ ಐತಿಹಾಸಿಕ ದೇಗುಲ. ಪ್ರತಿನಿತ್ಯ ಲಿಂಗದ ಮೇಲೆ ಸೂರ್ಯ ರಶ್ಮಿಯ ಚಮತ್ಕಾರ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿರುವ ಐತಿಹಾಸಿಕ ಈಶ್ವರಲಿಂಗ ದೇವಸ್ಥಾನ ಅಚ್ಚರಿಗೆ ಸಾಕ್ಷಿಯಾಗಿದೆ. ಇಲ್ಲಿ ಪ್ರತಿನಿತ್ಯ ಸೂರ್ಯ ದೇವ ಈಶ್ವರಲಿಂಗಕ್ಕೆ ಸ್ಪರ್ಶಿಸುತ್ತಾನೆ. ಶಿವಲಿಂಗದ ಮೇಲೆ ಸೂರ್ಯ ಕಿರಣಗಳ ನರ್ತನ. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣ ದಿನದಂದು ಸೂರ್ಯನ ಕಿರಣಗಳು ಶಿವಲಿಂಗಕ್ಕೆ ಸ್ಪರ್ಶಿಸುತ್ತೆ. ಆದರೆ ಇಲ್ಲಿ ಬೆಳಿಗ್ಗೆ 7:30ರಿಂದ 8 ಗಂಟೆಯೊಳಗೆ ಸೂರ್ಯ ದೇವನ ಕಿರಣ ಲಿಂಗವನ್ನ ಸ್ಪರ್ಶಿಸುತ್ತಾನೆ. ಪ್ರತಿನಿತ್ಯವೂ ಚಮತ್ಕಾರ ನಡೆಯುತ್ತೆ. ಮಂದಿರ ಪುನರುತ್ಥಾನಗೊಂಡಿದೆ, ಆದರೆ ಶಿವಲಿಂಗ ಮಾತ್ರ ಪುರಾತನವಾಗಿರೋದೇ ಇದೆ. ನೀವು ಇಲ್ಲಿ ಬಂದ್ರಿ ಅಂದರೆ ನಿತ್ಯವೂ ಕೂಡ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತವೆ. ಯಾವ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತದೋ ಆ ಲಿಂಗ ಬಹಳಷ್ಟು ಪವರ್ಫುಲ್ ಆಗಿರುತ್ತದೆ. ಇನ್ನು ಸಕಲ ಇಷ್ಟಾರ್ಥಗಳನ್ನ ಪೂರೈಸುವ ಸುಪ್ರಸಿದ್ಧ ಈಶ್ವರಲಿಂಗ ದೇವಸ್ಥಾನದ ಚಮತ್ಕಾರ ಕಾಣಲು ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ. ಶಿವನೆಂದರೆ ಬೆಳಕು, ಶಿವನೊಲಿದರೆ ಬದುಕು, ಶಿವನನ್ನೇ ಆರಾಧ್ಯ ದೈವವೆಂದು ನಂಬುವ ಭಕ್ತರು ಪುಳಕವಾಗುವ ಸ್ಟೋರಿ ಇದು. ಇಲ್ಲಿ ಸೂರ್ಯ ನಿತ್ಯವೂ ಕೂಡ ಶಿವನ ಪಾದವನ್ನ ಸ್ಪರ್ಶಿಸ್ತಾನೆ. ಅಂದಹಾಗೆ ಈ ವಿಶೇಷ ದೇವಾಲಯ ಎಲ್ಲಿದೆ ಗೊತ್ತಾ? ಈ ಸ್ಟೋರಿ ನೋಡಿ ನಾವು ತೋರಿಸ್ತೇವೆ. ಸೂರ್ಯರಶ್ಮಿ ದೇವರ ಮೂರ್ತಿಯನ್ನ ಸ್ಪರ್ಶಿಸೋದು ಅಪರೂಪಗಳಲ್ಲಿ ಅಪರೂಪ. ಆದರೆ 500ರಿಂದ 600 ವರ್ಷ ಪುರಾತನ ಇತಿಹಾಸವಿರುವ ಈ ದೇವಾಲಯದಲ್ಲಿ ಸೂರ್ಯ ನಿತ್ಯವೂ ಕೂಡ ಚಮತ್ಕಾರ ಮಾಡುತ್ತಾನೆ, ಶಿವಲಿಂಗವನ್ನ ಸ್ಪರ್ಶಿಸುತ್ತಾನೆ. ಇದು ಅಪರೂಪದಲ್ಲೇ ಅಪರೂಪದ ಐತಿಹಾಸಿಕ ದೇಗುಲ. ಪ್ರತಿನಿತ್ಯ ಲಿಂಗದ ಮೇಲೆ ಸೂರ್ಯ ರಶ್ಮಿಯ ಚಮತ್ಕಾರ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿರುವ ಐತಿಹಾಸಿಕ ಈಶ್ವರಲಿಂಗ ದೇವಸ್ಥಾನ ಅಚ್ಚರಿಗೆ ಸಾಕ್ಷಿಯಾಗಿದೆ. ಇಲ್ಲಿ ಪ್ರತಿನಿತ್ಯ ಸೂರ್ಯ ದೇವ ಈಶ್ವರಲಿಂಗಕ್ಕೆ ಸ್ಪರ್ಶಿಸುತ್ತಾನೆ. ಶಿವಲಿಂಗದ ಮೇಲೆ ಸೂರ್ಯ ಕಿರಣಗಳ ನರ್ತನ. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣ ದಿನದಂದು ಸೂರ್ಯನ ಕಿರಣಗಳು ಶಿವಲಿಂಗಕ್ಕೆ ಸ್ಪರ್ಶಿಸುತ್ತೆ. ಆದರೆ ಇಲ್ಲಿ ಬೆಳಿಗ್ಗೆ 7:30ರಿಂದ 8 ಗಂಟೆಯೊಳಗೆ ಸೂರ್ಯ ದೇವನ ಕಿರಣ ಲಿಂಗವನ್ನ ಸ್ಪರ್ಶಿಸುತ್ತಾನೆ. ಪ್ರತಿನಿತ್ಯವೂ ಚಮತ್ಕಾರ ನಡೆಯುತ್ತೆ. ಮಂದಿರ ಪುನರುತ್ಥಾನಗೊಂಡಿದೆ, ಆದರೆ ಶಿವಲಿಂಗ ಮಾತ್ರ ಪುರಾತನವಾಗಿರೋದೇ ಇದೆ. ನೀವು ಇಲ್ಲಿ ಬಂದ್ರಿ ಅಂದರೆ ನಿತ್ಯವೂ ಕೂಡ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತವೆ. ಯಾವ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತದೋ ಆ ಲಿಂಗ ಬಹಳಷ್ಟು ಪವರ್ಫುಲ್ ಆಗಿರುತ್ತದೆ. ಇನ್ನು ಸಕಲ ಇಷ್ಟಾರ್ಥಗಳನ್ನ ಪೂರೈಸುವ ಸುಪ್ರಸಿದ್ಧ ಈಶ್ವರಲಿಂಗ ದೇವಸ್ಥಾನದ ಚಮತ್ಕಾರ ಕಾಣಲು ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.